ಹಾಸನಿಂದ ಜಯರಾಮ್ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಜಯರಾಮ್ ಅಂತ ಸರ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಕಾರ್ಯಕ್ರಮ ನೋಡ್ತೀನಿ ಸರ್, ಖಂಡಿತ. ಈ ಒಳ ಮೀಸಲಾತಿ ಬಗ್ಗೆ ನೀವು ಕೇಳಿದ್ದೀರಾ ಸರ್? ಸರ್, ಒಳ ಮೀಸಲಾತಿ ಬಗ್ಗೆ ನಾನು ಅಷ್ಟೊಂದು ಓದಿಲ್ಲ ಅಂದ್ರೆ ಕೇಳಿದ್ದೀನಿ. ಒಳ ಮೀಸಲಾತಿನ ಅಂಬೇಡ್ಕರ್ ಅವರು ಮಾಡಿದ್ದಾಗ ಒಂದು ನಿಯಮಗಳನ್ನು ಮಾಡಿದ್ರು, ಇಷ್ಟು ವರ್ಷಗಳ ಮೇಲೆ ನಿಲ್ತಿದನ್ನ ಅಂತ. ಆದ್ರೆ ಈ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ MLA-ಗಳು ಇವ್ರು ಮಾಡ್ಕೊಂಡು ಹೋಗಿರೋದು ಮಾತ್ರ ಇದು. ಜನಗಳಲ್ಲಿ ದ್ವೇಷ ಭಾವ ಬಿತ್ತೇ ಇರೋದು. ನಾವು ಸುಮ್ಮನೆ ಅನ್ನಕ್ಕೆ ರಾಜಕೀಯ ಇಲ್ಲ, ಜಾತಿ ಇಲ್ಲ, ಈಗ ಓದೋ ವಿದ್ಯೆಗಿಲ್ಲ. ಆದ್ರೆ ಅವನು IAS ಮಾಡಿರ್ಬೋದು ಅಥವಾ SSLC ಫೇಲ್ ಆಗಿರ್ಬೋದು, ಅವನಿಗೆ ಮಾತ್ರ ಮೀಸಲಾತಿ ಕೊಡಿ. SSLC ಫೇಲ್ ಆಗಿ IAS ಮಾಡಿದ್ರು ಅಲ್ಲೇ ಮಲ್ಲಿರಲಿ. ಇದು ಯಾವ ನ್ಯಾಯ ಸರ್ ಇದು? ಹೌದಲ್ವಾ? ಹೌದು. ಈಗ ಒಬ್ಬ ಮನುಷ್ಯ ಕಷ್ಟಪಟ್ಟು ಓದಿದ್ದಾನೆ, ಅವನು ರೈತ ಕೆಲಸ ಮಾಡಿದಾನೋ ಕೂಲಿ ಕಾರ್ಮಿಕರ ಅಪ್ಪ ಅಮ್ಮ ಕಷ್ಟಪಟ್ಟಿದಾರೋ ಗೊತ್ತಿಲ್ಲ, ಒಂದು ಸಮಾನತೆ ಕೊಡಿ. ಹೌದು. ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಹೇಳಿದ್ದಲ್ವಾ? ಹೌದು, ಅವರು ಅವತ್ತು ಅದನ್ನೇ ಹೇಳಿದ್ರು. ಆದ್ರೆ ಇವತ್ತು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವ್ರು ಮಾಡ್ತಾ ಇರೋ ತಪ್ಪಿದು. ಇದನ್ನ ಸಾಮಾನ್ಯ ಜನಗಳ ಮೇಲೆ ಯಾಕೆ ಇರ್ತಿದಾರ? ಈಗ ಆಲ್ರೆಡಿ ಇರಾನ್ ಇರಾಕ್ ಯುದ್ಧ ಆಗಿ ಸಾಮಾನ್ಯ ಜನಗಳ ಮೇಲೆ ಹೊಡೆತ ಎಷ್ಟು ಬೀಳ್ತಾ ಇದೆ ನೀವು ನೋಡ್ತಿದ್ದೀರಾ? ಹೌದಲ್ವಾ? ಇವಾಗ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಬಜೆಟ್ ನಲ್ಲಿ, ಅವ್ರು ಹೇಳಿರ್ಬೋದು, ಅದನ್ನ ಮಂಡಿಸಿಲ್ಲ. ಅದನ್ನ ನಾನು ಹೇಳ್ತೀನಿ, ಬುಕ್ಸ್ ತಗೊಂಡು ನಾನು ಹೇಳ್ತೀನಿ, ಹೇಳಿದ ತಕ್ಷಣ ಮಾಡಕ್ ಆಗ್ಬಿಡುತ್ತ ಅದನ್ನ ಅಲ್ವಾ? ಎಲ್ಲೋ ಒಂದ್ ಕಡೆ ಒಳ ಮೀಸಲಾತಿ ಜಾರಿ ಆದ್ರೆ ನ್ಯಾಯ ಸಿಕ್ಬಿಡುತ್ತೆ ಅಂತ ಹೇಳ್ತಿದಾರಲ್ಲ ಸರ್? ಸರ್, ಒಳ ಮೀಸಲಾತಿ ನ್ಯಾಯ ಆದ್ರೆ ಹೆಂಗ್ ನ್ಯಾಯ ಸಿಗುತ್ತೆ ಹೇಳಿ ಸರ್ ಜನಗಳಿಗೆ? ಇವ್ರು ಹೇಳ್ತಾರೆ ಅಲ್ಲ ಸರ್, ನಾನು ಹೇಳೋದು ಒಂದ್ ನಿಮಿಷ. ಒಳ ಮೀಸಲಾತಿ ಜಾರಿ ಆದ್ರೆ ಈಗ ಅಪ್ಪನ ಕೆಲಸ ಮಗನಿಗೆ, ಮಗನ ಕೆಲಸ ಮೊಮ್ಮಗನಿಗೆ, ಜಾತಿ ಆಧಾರದ ಮೇಲೆ. ಹೌದು. ಅವ್ರು ಮಾತ್ರ ಮನುಷ್ಯ ಆಗ್ತಾರೆ. ನಾವು ಹಂಗಾರೆ ಹಿಂದೂಗಳಂಗಾರ ನಾವು ಹಿಂದುಳಿದೇ ಬಿಡದಾ ಹೇಳಿ? ನಾವು ಹಿಂದೂಗಳು ಹಿಂದುಳಿದೇ ಇರೋದಾ? ಹೌದು. ಈಗ ನನಗೆ ಜಾತಿ ಭೇದ ಮಾಡ್ತಾ ಇಲ್ಲ, SC ST ಮಾದಿಗ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಬ್ದುಲ್ ಕಲಾಂ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಯಾಕೆ ನಾವು ಈ ತರ ಇವತ್ತು ಇನ್ನು ಕರ್ನಾಟಕದಲ್ಲಿ ಓಡಾಡ್ತಿದೀವಿ ನಾವು ರಾಜಕೀಯ ಅಂತ? ದಯವಿಟ್ಟು ಇದು ನಿಲ್ಸೋದಕ್ಕೊಂದು ಒಳ್ಳೆ ಇದು ಮಾಡಿ. ಅಲ್ಲ, ಎಲ್ಲೋ ಒಂದ್ ಕಡೆ ರಾಜಕೀಯ ಪಕ್ಷಗಳು ಈ ಒಂದು ವಿಚಾರವನ್ನ ಚುನಾವಣೆಯ ಸಮಯದಲ್ಲೇ, ಅಂದ್ರೆ ಈ ಒಂದು ಟೈಮಲ್ಲೇ, ಚುನಾವಣೆ ನಡೆಯುವಂತ ಟೈಮಲ್ಲೇ ಮಾತ್ರ ಬಳಸ್ಕೊಳ್ತಿದ್ಯಾ ಅನ್ನುವಂತ ಒಂದು ಪ್ರಶ್ನೆ. ಹೌದು ಸರ್, ಚುನಾವಣೆ ನಡೆಯೋ ಟೈಮ್ನಲ್ಲಿ ಮಾತ್ರ. ಮತ್ತೆ ಚುನಾವಣೆ ಮುಗಿದ್ಮೇಲೆ ಅವ್ರು ಗೆದ್ಬಿಟ್ರೆ ಮುಗಿತು, ಮತ್ತೆ ಇನ್ನು 5 ವರ್ಷ ಮತ್ತೆ ಮಾತಾಡಲ್ಲ, ಇನ್ನು ಮುಗಿತು. ಅವೇರೆ MLA ಯಾರು MP ಅವ್ರಷ್ಟೇ. ಬಡವ ನೇಮ್ ಮಾಡ್ಕೊಂಡು, ಕೂಲಿ ಮಾಡೋ ನೇಮ್ ಮಾಡ್ಕೊಂಡು ಸತ್ನ ಯಾರು ಕೇಳಲ್ಲ. ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಮನ್ಕಣ್ಣ ಕೇಳಲ್ಲ, ದುಡ್ಡು ಕೊಟ್ಟನ ಮಾತ್ರ ಹೆಲ್ಪ್ ಮಾಡೋದು. ಸರ್ಕಾರಿ ಆಸ್ಪತ್ರೆನಲ್ಲೂ ರಾಜಕೀಯ ನಡೀತಿದೆ. ಹಿಂಗಾದ್ರೆ ಬಡ ಜನಗಳು ಏನ್ ಮಾಡ್ತಾರೆ? ಕೂಲಿ ಕಾರ್ಮಿಕರು ಏನ್ ಮಾಡ್ತಾರೆ? ಸರ್ಕಾರ ಇದ್ರ ಬಗ್ಗೆ ಏನಾದ್ರೂ ನಿರ್ಧಾರ ತಗೋಬೇಕಾಗತ್ತೆ ಹಾಗಾದ್ರೆ? ಅಲ್ಲ, ಖಂಡಿತ ಅದು ನಿಮ್ಮಿಂದ ಆಗ್ಬೇಕು. ಅಲ್ಲ, ನಾವು ಹೇಳ್ತಾನೆ ಇರ್ತೀವಿ. ಇವಾಗ ಕೂಡ ನೋಡಿ, ನೀವು ಬೆಳಗ್ಗೆಯಿಂದ ನೋಡ್ತಿದ್ರೆ ಗೊತ್ತಾಗಿರುತ್ತೆ. ನಾವು ಬೆಳಗ್ಗೆಯಿಂದ ಇದ್ರ ಬಗ್ಗೆ ಸುದ್ದಿ ಮಾಡ್ತಾನೆ ಇದೀವಿ. ಇವತ್ತು ಕೂಡ, ಈಗ್ಲೂ ಕೂಡ ಕೂತ್ಕೊಂಡಿದೀವಿ, ಈಗ್ಲೂ ಕೂಡ ಮಾತನಾಡ್ತಿದೀವಿ. ಇವತ್ತು ನೋಡಿ ಸರ್, ಇವತ್ತು ಇರಾನ್ ಇರಾಕ್ ಇಸ್ರೇಲ್ ಯುದ್ಧ ಆಗಿದ್ದಕ್ಕೆ ಎಷ್ಟೋ ಜನ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅಂತಿದ್ದಾರೆ. ಈಗ ಎಷ್ಟೋ ಜನ ಕೂಲಿ ಕಾರ್ಮಿಕರು ದೊಡ್ಡ ದೊಡ್ಡ ಸಿಟಿನಲ್ಲಿ ಅವರು ಹೋಟೆಲ್ ಆಧಾರ ನಂಬ್ಕೊಂಡಿರ್ತಾರೆ. ಬಡವರು ಸಹ ಅಷ್ಟೇನೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಅಡುಗೆ ಮಾಡ್ಕೊಂಡು ತಿನ್ನಕ್ಕಾಗಲ್ಲ, ಮಧ್ಯಾಹ್ನ ಅಷ್ಟು ಬೇಗ ಆಗಲ್ಲ, ಹೋಟೆಲ್ ಹೋಗ್ಬೇಕು. ಇದನ್ನ ಬಗೆಹರಿಸ್ಕೊಡಿ. ಅದ್ಬಿಟ್ಟು ಇವ್ರು ಏನಕ್ಕೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ತರ ಮಾಡೋದು? ಜನಗಳು ಇವ್ರನ್ನ ಬೇಕಂತ ಎತ್ ಕಟ್ಟೋದು. ಮಾದಿಗ ದಂಡೋರ ಅಂತ ಒಬ್ರನ್ನ ಕಟ್ಟೋದು, ಅಂಬೇಡ್ಕರ್ ದಲಿತ ಸಂಘರ್ಷ ಅಂತ ಒಬ್ರನ್ನ ಕಟ್ಟೋದು. ಅಂಬೇಡ್ಕರ್ನವ್ರು ಇದನ್ನ ಈ ಮಾತುಗಳನ್ನ ಹೇಳೇ ಇಲ್ಲ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ಇದನ್ನ ರಾಜಕೀಯ ಬೇಳೆಗೋಸ್ಕರ ಇವ್ರು ಮಾಡ್ಕೊಂತಿದ್ದಾರೆ. ದಯವಿಟ್ಟು ಇದನ್ನ ಬದಲಾಯಿಸ್ಕೊಡಿ ಸರ್ ನೀವು.
ಹೌದಲ್ವಾ? ಕರೆಕ್ಟ್. ಕೆಲವೊಂದ್ ಕಡೆ ಒಳ ಮೀಸಲಾತಿ ಜಾರಿ ಆದ್ರೆ ಸರ್ಕಾರಿ ಉದ್ಯೋಗಗಳಲ್ಲಿ ಏನಾದ್ರೂ ಸಮಾನ ಅವಕಾಶ ಏನಾದ್ರೂ ಸಿಗ್ಬೋದಾ? ಇಲ್ಲ ಸರ್, ಒಳ ಮೀಸಲಾತಿ ಜಾರಿ ಆದ್ರೆ ಮತ್ತು ಅಲ್ಪಸಂಖ್ಯಾತರಿಗೆ ಹೋಗುತ್ತೆ. ಅಲ್ಪಸಂಖ್ಯಾತರಿಗೆ ಹೋಗುತ್ತೆ ಅಂತೀರಾ? ಹೌದು. ಈಗ ಹಿಂದೂ, ಕ್ರೈಸ್ತ, ಮುಸ್ಲಿಂ, ಲಿಂಗಾಯತ, ಬ್ರಾಹ್ಮಣ ಇವ್ರಿಗಲ್ಲ, ಇವ್ರು ಮನುಷ್ಯ ಅಲ್ವಾ? ಇವ್ರು ಕಷ್ಟಪಟ್ಟು ಓದಿರಲ್ವಾ? ಚಿಕ್ಕ ವಯಸ್ಸಿಂದ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿರಲ್ವಾ? ನನ್ನ ಮಗನೂ ಬೆಳಿಬೇಕು, ನನ್ನ ಮಗನೂ ಒಂದು ಕೆಲಸಕ್ಕೆ ಹೋಗ್ಬೇಕು, ನನ್ನ ಮಗನೂ ಒಂದು ಜೀವನ ಮಾಡ್ಬೇಕು ಅಂತ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿರ್ತಾರೆ ಅವರು. ಇವ್ರು ಬೇಕಂತಾನೆ ಒಳ ಮೀಸಲಾತಿ ಅಂತ ಎತ್ ಕಟ್ಬಿಟ್ಟು ಎಲೆಕ್ಷನ್ ಬಂದ ತಕ್ಷಣವ ಮಾಡಿದರೆ ಅದರಿಂದ ಸಮಸ್ಯೆಗಳು ಎಷ್ಟಾಯ್ತು ಸರ್ ದೇಶದಲ್ಲಿ. ದಯವಿಟ್ಟು ಇದು ನಿಲ್ಸಿದನ್ನ. ಅಂದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಾಮಾಜಿಕ ನ್ಯಾಯ ಸಿಗ್ಬೇಕು ಅಂತ ಇದನ್ನ ತಂದ್ರು, ಸಂವಿಧಾನದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನ ತಂದ್ರು. ಈ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಇನ್ನೇನು ಕ್ರಮಗಳು ಬೇಕು ಅಂತ ನೀವು ಭಾವಿಸ್ತೀರಿ ಸರ್? ಸಾಮಾಜಿಕ ನ್ಯಾಯಕ್ಕಾಗಿ ಅವರು ತಿದ್ದುಪಡಿಗಳು ಏನ್ ಬೇಕು ಅಂತ ಬರೆದಿದ್ದಾರೆ ಪ್ರತಿಯೊಂದು ಕಾಲಂನಲ್ಲೂ. ನೋಡಿ ವಿಮರ್ಶೆ ಮಾಡಿ ಮಾತಾಡೋದಕ್ಕೆ ದೊಡ್ಡವರಿದ್ದಾರೆ. ಅಷ್ಟೊಂದು ಬುದ್ಧಿವಂತಲ್ಲ, ಆದ್ರೂ ಹೇಳ್ತೀನಿ, ಪ್ರತಿಯೊಬ್ಬ ಮನುಷ್ಯಗೂ ಸಮಾನ ಹಕ್ಕು ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನ ಹಕ್ಕು ಬೇಕು. ಅವನು ಹಿಂದೂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ದಲಿತ ಆಗಿರ್ಬೋದು, ಸಮಾನ ಹಕ್ಕು ಕೊಡ್ತೀನಿ. ಇಲ್ಲಾಂದ್ರೆ ಈ ಒಂದು ಸಮಸ್ಯೆ ಒಂದು ದೊಡ್ಡ ಹೋರಾಟಕ್ಕೆ ಕಾರಣ ಆಗಬಹುದು. ಹಾಗಾದ್ರೆ ಸರ್ ಮುಂದಿನ ದಿನಗಳಲ್ಲಿ ಖಂಡಿತ ಇದು ದೊಡ್ಡ ಹೋರಾಟ ಕಾರಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಯುವಕರು ತಿಳಿದ್ರೆ ಮಾತ್ರ, ಇಲ್ಲಾಂದ್ರೆ ಆಗೋದಿಲ್ಲ. ಇದು ಸಮಾನತೆ ಇದನ್ನ ಮಾಡ್ಬಿಡಿ ದಯವಿಟ್ಟು. ಕೆಲವೊಂದ್ ಕಡೆ ಸರ್ಕಾರ ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದ್ ಕಡೆ ಜನರ ಅಭಿಪ್ರಾಯ ಕೂಡ ಕೇಳಬೇಕು ಅಂತ ಅನ್ಸುತ್ತಾ? ಅಲ್ಲ, ಜನಗಳ ಅಭಿಪ್ರಾಯ ಫಸ್ಟ್ ಕೇಳ್ಬೇಕಲ್ವಾ? ಅಲ್ಲ, ಕೇಳ್ಬೇಕಲ್ವಾ? ಅದೇ ಪ್ರಶ್ನೆ ಇವಾಗ. ಜನಾಭಿಪ್ರಾಯ ಮುಖ್ಯ ಅಲ್ಲ ಫಸ್ಟ್? ಅದೇ ಕೇಳ್ಬೇಕಲ್ವಾ ಅನ್ನೋದೇ ಪ್ರಶ್ನೆ. ಹೌದು, ಜನಾಭಿಪ್ರಾಯ ತಗೊಳ್ಳಿ. ಈಗ ಬಹುಮತ ಸಾಬೀತು ಮಾಡೋದಕ್ಕೆ ಅವರು ತಗೋಬಹುದು. ಅವ್ರನ್ನ ಅಧಿಕಾರಕ್ಕೆ ಚಲಾಯಿಸಿ ಕಳ್ಸಿದ್ ನಾವು ಜನಾಭಿಪ್ರಾಯ ಕೊಡಬಾರ್ದಾ? ಅವ್ರ ಸರ್ಕಾರ ರಚನೆ ಮಾಡೋಕ್ಕೆ ಬಹುಮತ ಕೊಡ ಒಂದು ಓಟ್ ಮಿಸ್ ಆದ್ರೂ ಇನ್ನೊಂದು ಪಾರ್ಟಿ ಆಪೋಸಿಟ್ ಪಾರ್ಟಿಗೆ ಇದಾಗಬಹುದು ಅಲ್ವಾ? ಅವ್ರನ್ನ ಆಯ್ಕೆ ಮಾಡಿ ಕಳ್ಸಿದ್ ನಾವು ಜನಾಭಿಪ್ರಾಯ ಕೊಡಂಗಿಲ್ಲ. ಈಗ ಒಳ ಮೀಸಲಾತಿ ಜಾರಿ ವಿಳಂಬದ ವಿರುದ್ಧ ಈಗ ಸಚಿವರೆಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ನೇಮಕಾತಿಯಲ್ಲಿ ಒಳ ಮೀಸಲಾತಿಗಾಗಿ ಬೇಡಿಕೆ ಹೆಚ್ಚಾಗ್ಬಿಟ್ಟಿದೆ. ಮೀಸಲಾತಿ ಜಾರಿ ಮಾಡದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಕೆಲವರು ಸಚಿವರು ಬೆದರಿಕೆ ಕೂಡ ಹಾಕಿದ್ದಾರೆ. ಕೆಲವು ಸಚಿವರು ಅಂದ್ರೆ ಅವ್ರಿಗೆ ಮುಂಚೆ ಅಂತೂ ಅವಕಾಶ ಸಿಕ್ಕಿಲ್ಲ. ಅವಕಾಶ ಸಿಕ್ಕದೇನೆ ಆಕ್ರೋಶಕ್ಕೆ ಮಾತಾಡಿದಾರೆ ಅವರು. ಅವ್ರಿಗೂ ಅವಕಾಶ ಕೊಡಿ. ಈಗ ನಾನೇ ದೊಡ್ಡ ಮನುಷ್ಯ, ನಾನೇ 35 ವರ್ಷ ಸರ್ವಾಧಿಕಾರಿ, ನಾನೇ ಅಷ್ಟು ಅಧಿಕಾರ ಮಾಡಿದೀನಿ ಅಂತ ಹೇಳ್ಕೊಳ್ಳೋದ್ರ ಬದಲು ಬೇರೆಯವ್ರಿಗೂ ಅವಕಾಶ ಕೊಡಿ. ಅವ್ರಿಗೂ ಸಂಬಳ ಕೊಡಲ್ವಾ? ನಾವು ಆಯ್ಕೆ ಮಾಡಿ ಚುನಾಯಿಸಿ ನಾವು ಟ್ಯಾಕ್ಸ್ ಕಟ್ಟಿ ನಾವು ಸಂಬಳ ಕೊಡೋದು ಅವ್ರಿಗೆ. ನಾವು ಕಟ್ಟಿ ಟ್ಯಾಕ್ಸ್ ದುಡ್ಡು ಅವ್ರು ಕೆಲಸ ಮಾಡ್ತಾನೆ. ಅವರು ಒಬ್ಬ MLA ಒಂದು ಒಂದು ತಾಲೂಕ್ ಪಂಚಾಯತ್ ಜಡ್ಪಿ ಪಂಚಾಯತ್ ಮನುಷ್ಯನ್ಗೆ ಅವ್ನ ತಿಂಗಳು ಸ್ಯಾಲರಿ ಎಷ್ಟು ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಬ್ಯಾಂಕ್ ಹೋಗಿ ಸಂಬಳ ತಗೊಂಡ್ರೆ ಗೊತ್ತಿರುತ್ತೆ. ಇವ್ರಿಗೆ ಬರ್ತಾ ಇರ್ತಲ್ಲ ಬೇರೆ ಫಂಡು. ಇದನ್ನ ಸಮಸ್ಯೆ ಯಾರ್ದು ಫಸ್ಟು? ಇದನ್ನ ಸರಿ ಮಾಡಿ ಫಸ್ಟು. ಈಗ ನಾನು ಕೂಲಿ ಮಾಡ್ತೀನಿ, ನನ್ನ ಸಂಬಳ ಎಷ್ಟು ಅಂತ ನಂಗೆ ಗೊತ್ತು. ಒಂದಿನ ಹುಷಾರಲ್ಲ ಮಕ್ಕಂಡ್ರೆ ನನ್ನ ದುಡಿಮೆ ಎಷ್ಟು ಹಾಳಾಗುತ್ತೆ ನಂಗೆ ಗೊತ್ತು. ಒಬ್ಬ ಅರೆ ನೌಕರ ಗೌರ್ಮೆಂಟ್ ಕೆಲಸಗಾರ ಅಲ್ಲ, ಅವನ್ ಕಷ್ಟ ಅವನಿಗೆ ಗೊತ್ತು. ಇವರು ಸರ್ಕಾರಿ ಅಧಿಕಾರಿ ಅಂತ ತೋರಿಸ್ಕೊಂಡವ್ರು ಎಷ್ಟು ತಪ್ಪು ಮಾಡ್ತಾ ಇದಾರೆ ಇವರು. ಆದ್ರೆ ಅವ್ರಿಗೆ ಕೊಡ್ತಾ ಇರೋ ದುಡ್ಡು ಯಾರ್ದು? ನಮ್ಗಳದು.
ನಾವು ಸಾರ್ವಜನಿಕರು ಕೊಡ್ತಾರೆ ದುಡ್ಡು. ಹ್ಮ್ ನಾವು ಕಷ್ಟಪಟ್ಟು ಒಬ್ಬ ಜಮೀನ್ ರೈತ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಹ್ಮ್ ಹೌದಲ್ವಾ? ಹೌದು. 10 ರೂಪಾಯಿ ಸಾಮಾನು ಕಮ್ಮಿ ತಗೊಂಡ್ರೆ ಒಂದು 10 ರೂಪಾಯಿ ಉಳ್ಕೊಳ್ಳಿ, ನಾಳೆ ನನ್ನ ಮಗನಿಗೆ ಫೀಸ್ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಇವ್ರು ಆಗಲ್ಲ. ಇವರು ತಿಂಗ್ಳಿಗೆ ಒಂದ್ಸರಿ ಔತಣ ಕೂಟ ಬೀಗೋದು, ದೊಡ್ಡ ದೊಡ್ಡ ಫಂಕ್ಷನ್ಗಳು ಇವ್ರಿಗೂ. ಎಲ್ಲಿಂದ ತಂದು ಮಾಡ್ತಿದ್ದಾರೆ ಇವರು? ಲೆಕ್ಕ ಕೊಡ್ಲಿ. ಹೌದು. ಎಸ್ ಸರ್, ಥ್ಯಾಂಕ್ ಯು ಸರ್ ಮಾತನಾಡಿದ್ದಕ್ಕೆ.